ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೀಳ್ಯದೆಲೆಯ ಆರೋಗ್ಯಕರ ಉಪಯೋಗಗಳನ್ನು ತಿಳಿಯೋಣ. ವೀಳ್ಯದೆಲೆಯು ಪಾಚಿ ಹಸುರಿನ ತೆಳುವಿನ ರಸಭರಿತವಾದ ಒಂದು ಎಲೆ. ಅಡಿಕೆ ಮತ್ತು ಸುಣ್ಣದ ಸಾಂಗತ್ಯದಿಂದ ತಾಂಬೂಲೆಂದು ಕರೆಯಲ್ಪಡುತ್ತದೆ ಹಾಗೂ ಕರಾವಳಿ ಭಾಗದಲ್ಲಿ ಎಲೆ ಅಡಿಕೆ ಶುಭ ಕಾರ್ಯಗಳಿಗೆ ಬೇಕೇ ಬೇಕು. ಇನ್ನು ಫಲತಾಂಬೂಲ ಕೊಡುವಾಗ ತೆಂಗಿನಕಾಯಿಯ ಜೊತೆಗೆ ವೀಳ್ಯದೆಲೆ ಮತ್ತು ಅಡಿಕೆಯನ್ನು ಇಡುತ್ತಾರೆ. ವೀಳ್ಯದೆಲೆಯನ್ನು ತಿನ್ನುವುದಕ್ಕಿಂತ ದೇವರ ಪೂಜೆಗೆ ಬಳಸುವವರೇ ಹೆಚ್ಚು. ಆದರೆ ವೀಳ್ಯದೆಲೆಯಲ್ಲಿ ಹಲವಾರು ಆರೋಗ್ಯಕರ ಲಾಭಗಳಿವೆ ಎಂಬುದು ಹಲವರಿಗೆ ಗೊತ್ತೇ ಇಲ್ಲ. ಇದನ್ನು ಸರಿಯಾಗಿ ಬಳಸಿದರೆ ದೇಹದ ತೂಕವನ್ನು ಸುಲಭವಾಗಿ ಇಳಿಸಬಹುದು. ದೇಹದ ತೂಕ ಮಾತ್ರವಲ್ಲದೆ ಶುಗರ್, BP ಹಾಗೂ ಕೊಬ್ಬನ್ನು ಕರಗಿಸಬಹುದು. ಅದು ಅಲ್ಲದೆ ಮಲಬದ್ಧತೆ ಕೂಡ ದೂರ ಆಗುತ್ತದೆ. ಇನ್ನು ವೀಳ್ಯದೆಲೆಯಲ್ಲಿ ವಿಟಮಿನ್ C, ಥಯಾಮಿನ್, ನಿಯಾಸಿನ್, ಕರೋಟಿನ್ ಮತ್ತು ಕ್ಯಾಲ್ಸಿಯಂನಂತಹ ಅನೇಕ ಪೋಷಕಾಂಶಗಳಿವೆ. ವೀಳ್ಯದೆಲೆಯನ್ನು ತಿನ್ನುವುದರಿಂದ ಅನೇಕ ಆರೋಗ್ಯ ಪ್ರಯೋಜನಗಳಿವೆ. ಇನ್ನು ಈ ವೀಳ್ಯದೆಲೆಯ ನೀರನ್ನು ಕುದಿಸಿ ಕುಡಿಯುವುದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾದರೆ ವೀಳ್ಯದೆಲೆಯ ನೀರಿನ ಲಾಭವೇನು? ಮಲಬದ್ಧತೆಯ ಸಮಸ್ಯೆ ಇರುವವರಿಗೆ ಈ ವೀಳ್ಯದೆಲೆ ನೀರು ತುಂಬ ಉಪಯುಕ್ತವಾಗಿದೆ. ಹಾಗೆ ಕರುಳಿನ ಚಲನೆಯನ್ನು ಸುಧಾರಿಸುತ್ತದೆ. ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಎದೆಯಲ್ಲಿ ಸಂಗ್ರಹವಾದ ಕಫವನ್ನು ಕರಗಿಸುತ್ತದೆ. ಅಲ್ಲದೆ ಶೀತ, ಕೆಮ್ಮು, ಗಂಟಲು ನೋವನ್ನು ಸಹ ನಿವಾರಿಸುತ್ತದೆ. ವೀಳ್ಯದೆಲೆಯ ನೀರು ಮಧುಮೇಹವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ ಈ ವೀಳ್ಯದೆಲೆಯು ಮೌತ್ ಫ್ರೆಶ್ನರ್ ಆಗಿಯೂ ಬಳಸುತ್ತಾರೆ. ಇದು ಬಾಯಿಯ ಆರೋಗ್ಯವನ್ನು ಸುಧಾರಿಸುತ್ತದೆ. ಈ ವೀಳ್ಯದೆಲೆಯು ಬಾಯಿಯಲ್ಲಿನ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗಳನ್ನು ತಡೆಯುತ್ತದೆ. ಹೀಗೆ ವೀಳ್ಯದೆಲೆಯು ಹಲವಾರು ರೀತಿಯಲ್ಲಿ ಉಪಯೋಗಕ್ಕೆ ಬರುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.